ಡೈಲಿ ಅಲೋಯನ್ಸ್ ಕವರ್ ಅಂದರೆ ಏನು? ಗಾಡಿ ರಿಪೇರಿ ಆಗುವಾಗ ಇದು ನಿಮಗೆ ಹೇಗೆ ಹಣ ನೀಡುತ್ತದೆ? ನಮಸ್ಕಾರ ವೀಕ್ಷಕರೇ, ಪಾಲಿಸಿ ನಿಯೋ ಇನ್ಶೂರೆನ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್. ಇದು ನಮ್ಮ ವಾಹನ ವಿಮೆ ಮಾಹಿತಿ ಸರಣಿಯ 7ನೇ ವಿಡಿಯೋ. ಕಳೆದ ವಿಡಿಯೋಗಳಲ್ಲಿ ನಾವು ಆಕ್ಸಿಡೆಂಟ್ ಆದಾಗ ಗಾಡಿಯ ಪಾರ್ಟ್ಸ್ಗಳಿಗೆ ಮತ್ತು ಇಂಜಿನ್ಗೆ ಹೇಗೆ ಕ್ಲೈಮ್ ಪಡೆಯುವುದು ಅಂತ ತಿಳಿದುಕೊಂಡೆವು. ಆದರೆ ಒಂದು ವಿಷಯ ಯೋಚನೆ ಮಾಡಿ, ನಿಮ್ಮ ಕಾರು ಅಥವಾ ಬೈಕ್ ಆಕ್ಸಿಡೆಂಟ್ ಆಗಿ ಗ್ಯಾರೇಜ್ ಸೇರಿದರೆ ಅದು ರಿಪೇರಿ ಆಗಿ ವಾಪಸ್ ಬರಲು ಕನಿಷ್ಠ 10 ರಿಂದ 15 ದಿನ ಬೇಕಾಗಬಹುದು. ಆ 15 ದಿನ ನಿಮ್ಮ ದಿನನಿತ್ಯದ ಓಡಾಟಕ್ಕೆ ನೀವು ಏನು ಮಾಡುತ್ತೀರಾ? ಆಫೀಸ್ಗೆ ಹೋಗಲು ಅಥವಾ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ನೀವು ಆಟೋ, ಟ್ಯಾಕ್ಸಿ ಅಥವಾ ಬಸ್ ಅವಲಂಬಿಸಬೇಕಾಗುತ್ತೆ. ಇಂದಿನ ದಿನಗಳಲ್ಲಿ ಕ್ಯಾಬ್ ಅಥವಾ ಆಟೋ ಖರ್ಚು ಎಷ್ಟಾಗಿದೆ ಅಂತ ನಿಮಗೆ ಗೊತ್ತೇ ಇದೆ. 15 ದಿನದ ಈ ಪ್ರಯಾಣದ ಖರ್ಚೆ ನಿಮ್ಮ ಜೇಬಿಗೆ ದೊಡ್ಡ ಹೊರೆಯಾಗಬಹುದು. ಈ ಹೊರೆಯನ್ನು ಕಡಿಮೆ ಮಾಡಲೆಂದೇ ಇನ್ಶೂರೆನ್ಸ್ ಕಂಪನಿಗಳು ಡೈಲಿ ಅಲವೆನ್ಸ್ ಕವರ್ ಎಂಬ ಅದ್ಭುತವಾದ ಆಡನ್ನು ಪರಿಚಯಿಸಿವೆ. ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ. ಡೈಲಿ ಅಲವೆನ್ಸ್ ಕವರ್ ಅಂದರೆ ನಿಮ್ಮ ವಾಹನ ಅಪಘಾತಕ್ಕೀಡಾಗಿ ರಿಪೇರಿಗಾಗಿ ಗ್ಯಾರೇಜ್ನಲ್ಲಿರುವಾಗ ನಿಮ್ಮ ದಿನನಿತ್ಯದ ಪ್ರಯಾಣದ ಖರ್ಚಿಗಾಗಿ ಇನ್ಶೂರೆನ್ಸ್ ಕಂಪನಿಯೇ ನಿಮಗೆ ಪ್ರತಿದಿನ ಇಂತಿಷ್ಟು ಅಂತ ಹಣವನ್ನು ನೀಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ನಿಮ್ಮ ಪಾಲಿಸಿಯ ಪ್ರಕಾರ ಪ್ರತಿದಿನ 500 ರೂಪಾಯಿಯಿಂದ ಹಿಡಿದು 2000 ರೂಪಾಯಿವರೆಗೂ ಹಣ ಸಿಗಬಹುದು. ನಿಮ್ಮ ಗಾಡಿ ಗ್ಯಾರೇಜ್ನಲ್ಲಿ ಎಷ್ಟು ದಿನ ಇರುತ್ತದೋ ಅಷ್ಟು ದಿನಕ್ಕೆ ಈ ಹಣವನ್ನು ಲೆಕ್ಕ ಹಾಕಿ ನಿಮಗೆ ನೀಡಲಾಗುತ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಕಂಪನಿಗಳು 10 ರಿಂದ 15 ದಿನಗಳವರೆಗೆ ಈ ಸೌಲಭ್ಯವನ್ನು ನೀಡುತ್ತವೆ. ಇದರಲ್ಲಿ ಕೆಲವು ಮುಖ್ಯ ನಿಯಮಗಳಿವೆ. ಮೊದಲನೇದಾಗಿ, ನಿಮ್ಮ ವಾಹನ ರಿಪೇರಿಗೆ ಕನಿಷ್ಠ 3 ರಿಂದ 4 ದಿನಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ ಎಂದಾಗ ಮಾತ್ರ ಈ ಹಣ ಸಿಗುತ್ತದೆ. ಎರಡನೇದಾಗಿ, ಈ ಹಣವನ್ನು ಪಡೆಯಲು ನಿಮ್ಮ ಗಾಡಿ ಇನ್ಶೂರೆನ್ಸ್ ಕಂಪನಿಯ ಅಂಗೀಕೃತ ನೆಟ್ವರ್ಕ್ ಗ್ಯಾರೇಜ್ನಲ್ಲೇ ರಿಪೇರಿ ಆಗುತ್ತಿರಬೇಕು. ಒಮ್ಮೆ ಯೋಚನೆ ಮಾಡಿ, ಒಂದು ಕಡೆ ನಿಮ್ಮ ಗಾಡಿ ರಿಪೇರಿ ಖರ್ಚನ್ನು ಇನ್ಶೂರೆನ್ಸ್ ಕಂಪನಿ ನೋಡಿಕೊಳ್ಳುತ್ತಿದೆ, ಇನ್ನೊಂದು ಕಡೆ ನಿಮ್ಮ ಓಡಾಟದ ಖರ್ಚಿಗೂ ಕಂಪನಿ ಹಣ ನೀಡುತ್ತಿದೆ. ಇದು ಅಕ್ಷರಶಃ ನೆಮ್ಮದಿಯ ವಿಷಯ ಅಲ್ವಾ? ನಾನು ಬ್ರೋಕರ್ ಅಲ್ಲ, ಪಾಲಿಸಿ ನಿಯೋ ಇನ್ಶೂರೆನ್ಸ್ನ ನಿಮ್ಮ ನಂಬಿಕಾರ್ಹ ಏಜೆಂಟ್. ನನ್ನ ಗ್ರಾಹಕರು ಅಪಘಾತವಾದಾಗ ಕೇವಲ ಗಾಡಿಯ ಬಗ್ಗೆ ಮಾತ್ರವಲ್ಲದೆ ತಮ್ಮ ದೈನಂದಿನ ಜೀವನದ ಬಗ್ಗೆಯೂ ಚಿಂತಿಸಬಾರದು ಅನ್ನೋದು ನನ್ನ ಉದ್ದೇಶ. ಅದಕ್ಕಾಗಿಯೇ ನಾನು ಪಾಲಿಸಿ ಮಾಡುವಾಗ ಇಂತಹ ಸಣ್ಣ ಆದರೆ ಬಹಳ ಪ್ರಮುಖವಾದ ಆಡನ್ ಕವರ್ಗಳನ್ನು ಸೇರಿಸಿಕೊಳ್ಳಲು ಸಲಹೆ ನೀಡುತ್ತೇನೆ. ನಿಮ್ಮ ವಾಹನದ ಇನ್ಶೂರೆನ್ಸ್ ರಿನಿವಲ್ ಮಾಡುವಾಗ ಈ ಡೈಲಿ ಅಲವೆನ್ಸ್ ಕವರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಅಥವಾ ಇದನ್ನು ನಿಮ್ಮ ಪಾಲಿಸಿಗೆ ಸೇರಿಸಿಕೊಳ್ಳಬೇಕಿದ್ದರೆ ತಕ್ಷಣ ನಮ್ಮ ಪಾಲಿಸಿ ಪ್ರೈಮ್ ಇನ್ಶೂರೆನ್ಸ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆದಾಗ ಗಾಡಿಯ ಕೀ ಕಳೆದು ಹೋದರೆ ಹೊಸ ಕೀ ಪಡೆಯಲು ಸಹಾಯ ಮಾಡುವ ಕೀ ರಿಪ್ಲೇಸ್ಮೆಂಟ್ ಕವರ್ ಬಗ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೂ ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.